ಎಲ್ರಿಗೂ ನಮಸ್ಕಾರ. ನಟಿ ಶ್ರುತಿಯವರ 175ನೇ ಸಿನಿಮಾದ ಮುಹೂರ್ತ ನಡೀತಾ ಇದೆ. ಇದೇ ಬುಧವಾರ ಜೂನ್ 10ನೇ ತಾರೀಕು ಬಂಡಿ ಮಹಾಕಾಳಿ ದೇವಸ್ಥಾನ ವಿಪುರಂ ಗುಟ್ಟಳ್ಳಿ ಹತ್ರ. ಸೊ ನನಗೆ ತುಂಬ ಖುಷಿ ಆಯಿತು. ಅವರ 175ನೇ ಸಿನಿಮಾ ಅಂದರೆ ನಾಯಕಿ ಅಲ್ಲ, ಅವಾಗ ನಾಯಕಿಯಾಗಿ ಇಟ್ಕೊಂಡು ಸಣ್ಣ ಪುತ್ರ ಪಾತ್ರಗಳನ್ನು ಇಟ್ಕೊಂಡು ಈಗ ಓವರಾಲ್ 174 ಸಿನಿಮಾಗಳ ಪೂರಿಸಿ ಈಗ 175ನೇ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ. ಈಗ 175ನೇ ಸಿನಿಮಾ. ಹೀಗಾಗಿ ನನಗೆ ಅಂದರೂ ತುಂಬ ಖುಷಿ ಆಯಿತು. ಶ್ರುತಿ ಅವರಂದ ತಕ್ಷಣ ನನ್ನ ಮನಸ್ಸಲ್ಲಿ ಅಂದರೆ ನಾ ಚಿಕ್ಕ ವಯಸ್ಸಲ್ಲಿ ನೋಡಿದ್ದೇನೆಂದರೆ ಈ ಥಿಯೇಟ್ರಿಗೆ ಕರವಸ್ತ್ರ ಅಂದರೆ ಖರ್ಚಿಪ್ ಇಟ್ಕೊಂಡು ಹೋಗ್ತಾಯಿದ್ರು. ಯಾಕೆಂದರೆ ಅಳೋದು ಅಂತ. ನನಗೆ ಕರ್ಪೂರದ ಗೊಂಬೆ, ತಾಯಿ ಕೊಟ್ಟೆ ಸೀರೆ, ತವರಿನ ತೊಟ್ಟಿಲು, ಈ ಥರ ಏನು ಸಿನಿಮಾಗಳು ಮಾಡ್ತಾ ಬಂದ್ರಲ್ಲ, ಅವೆಲ್ಲ ಸಿನಿಮಾಗಳು ನೋಡಿದಾಗ ಒಂಥರ ಅಳು ಬರ್ಸೋದು. ಅಂದರೆ ಮಾಲಾಶ್ರೀ ಮತ್ತು ಇವರು ಶ್ರುತಿ ಅವರು ಇಬ್ಬರು ಒಂದೇ ಕಾಲಘಟ್ಟ. ಸೊ ನನಗೆ ಶ್ರುತಿಯವರಲ್ಲಿ ಅಂದರೆ ಮಾಲಾಶ್ರೀ ಅವರಲ್ಲಿ ಡಿಶುಮ್ ಆ್ಯಕ್ಷನ್ ಅಂದರೆ ಅವರು ಕೂಡ ಸೆಂಟಿಮೆಂಟ್ ಪಾತ್ರಗಳು, ಅವರು ಕೂಡ ಒಂದಿಷ್ಟು ಸಿನಿಮಾಗಳನ್ನ ಮಾಡ್ತಾರೆ. ಬಂದ್ಬಿಟ್ರೆ ಅವರು ಚೇಂಜ್ ಆದರು. ಅಂದರೆ ಒಂದು ಅಳು ಮುಂಜಿ ಪಾತ್ರಗಳಿಂದ ಹಿಡ್ಕೊಂಡು ಸಾಹಸಮಯ ದೃಶ್ಯಗಳಿಗೆ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡ್ರು. ಅದು ನನಗೆ ತುಂಬ ಇಷ್ಟ ಆಯಿತು. ಶ್ರುತಿಯವರಲ್ಲಿ ಯಾಕೆ ಇಷ್ಟ ಆಗಲಿಲ್ಲ ಅಂತಲ್ಲ, ಎಷ್ಟು ಎಮೋಷನಲ್ ಸಿನಿಮಾಗಳು ಮಾಡಿದ್ದಾರೆ ಶ್ರುತಿಯವರು. ಅಂದರೆ ಒಂದು ಫ್ಯಾಮ್ಲಿ ಸೆಂಟಿಮೆಂಟ್ ಸಿನಿಮಾ ಪಕ್ಕ ಅಳು ಬಂದೇ ಬರುತ್ತೆ. ಸೊ ಅಳಿಸೋದೆ ಅಂದರೆ ಗ್ಯಾರಂಟಿ. ನನ್ನ ನೆನಪಿರೋ ಪ್ರಕಾರ ನಾನು ಚಿಕ್ಕ ವಯಸ್ಸಲ್ಲೇ ನಮ್ಮ ತಂದೆ ತಾಯಿ ಜೊತೆಗೆ ಅಳ್ತಾ ಇರೋರ ಜೊತೆಗೆ ಆ ಕಡೆ ನಾನು ಈ ಕಡೆ ನೋಡಿ ಅವ್ರು ಅಳೋದು ನನಗೂ ಕಣ್ಣೀರು ಬರೋದು. ಅದು ಯಾಕೆ ಅಂತಲೇ ಅಷ್ಟು ಅರ್ಥ ನಾನು ಚಿಕ್ಕವನಲ್ವ, ಅದು ಗೊತ್ತಾಗ್ತಾ ಇರಲಿಲ್ಲ. ಇತ್ತೀಚೆಗೆ ಅವ್ರ ಸಿನಿಮಾಗಳು ನೋಡಿದಾಗಪ್ಪ ಎಷ್ಟು ಎಮೋಷನಲ್ ಆಗಿ ಆ ಬ್ಲಾಕ್ ಬಸ್ಟರ್ ಹಿಟ್ ಆದಂಥ ಅವೆಲ್ಲ ಅಂದಂಗೆ ನನಗೆ ಪರ್ಸ್ನಲಿ ನನ್ನ ಒಪಿನಿಯನ್ ಹೇಳೋದಾದರೆ ಶ್ರುತಿಯವರ ಒಂದಿಷ್ಟು ಸಿನಿಮಾಗಳು ಅಂದರೆ ಅವ್ರು ಆ್ಯಕ್ಟ್ ಮಾಡಿರೋ ಶ್ರುತಿ ಸಿನಿಮಾ ನನಗೆ ತುಂಬ ಇಷ್ಟ ಆಗೋಯ್ತು. ಶ್ರುತಿಯವರು ಆ್ಯಕ್ಟ್ ಮಾಡಿರೋ ಮಿನುಗುತ್ತಾರೆ ಅಂತ ಒಂದು ಸಿನಿಮಾ, ಸ್ತ್ರೀ ಅಂತ ಒಂದು ಸಿನಿಮಾ ಸಖತ್ತಾಗಿದೆ. ಈ ಥರ ಅವ್ರು ಆ್ಯಕ್ಟ್ ಮಾಡ್ಕೊಂಡು ಬಂದಂಥ ಸಿನಿಮಾಗಳು ಎಷ್ಟು. ಆಮೇಲೆ ಸುನೀಲ್ ಅವ್ರ ಜೊತೆ ಒಂದು ಆ್ಯಕ್ಟ್ ಮಾಡಿದ್ರು. ಆಮೇಲೆ ಜಗ್ಗೇಶ್ ಅವ್ರ ಜೊತೆ ಐ ಥಿಂಕ್ ರೂಪಾಯಿ ರಾಜ ಗೊಂಬೆ ಮಾರೋದು ಸೀನ್ ಇದೆ, ಸಖತ್ತಾಗಿದೆ ಆ ಸಿನಿಮಾ. ನನಗೆ ಅವ್ರ ಎಮೋಷನಲ್ ಅಂದರೆ ಅಳುಮುಂಜಿ ಪಾತ್ರಗಳಿಗಿಂತ ಹೆಚ್ಚಾಗಿ ಒಂದು ಕೊಡಕ್ಕಾಗಿರೋ ರೋಲ್ಗಳು ಅಥವಾ ಒಂದು ಟಾಮ್ ಬಾಯ್ ಥರ ಇರೋ ರೋಲ್ಗಳಂದ್ರೆ ನನಗೆ ತುಂಬ ಇಷ್ಟ ಆಗ್ತಾಯಿತ್ತು. ಇನ್ಫ್ಯಾಕ್ಟ್ ಉಪೇಂದ್ರ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ರು. ಅಂದರೆ ಕಲ್ಪನಾ ಸಿನಿಮಾದಲ್ಲಿ ಅದಕ್ಕೆ ಪಾತ್ರ ಮಾಡಿದ್ರು. ಅದು ಹೆಂಗಿದೆ ಅದೊಂದು ಆಗಿರ್ಬೋದು. ಆಮೇಲೆ ರಾಮೋಬಮ್ಮ ಶ್ಯಾಮ ಆಗಿರ್ಬೋದು, ಎಲ್ಲರ ಮನೆ ದೋಸೆ ಮನಸ್ಸೆ ಅಂತ ಬಂತು. ಎಷ್ಟು ಚೆನ್ನಾಗಿದೆ ಸಿನಿಮಾಗಳು. ಅಂದರೆ ಅವರು ಎಮೋಷನಲ್ ಸಿನಿಮಾಗಳಿಂದ ಇಟ್ಕೊಂಡು ಈ ಕಡೆ ಒಂದಿಷ್ಟು ಟಾಮ್ ಬಾಯ್ ಥರ ಇರೋ ಪಾತ್ರಗಳು ನನಗೆ ತುಂಬ ಇಷ್ಟ. ಬಟ್ ಏನೇ ಇರ್ಬೋದು, ಆಡಿಯನ್ಸ್ಗೆ ಇಷ್ಟ ಆಗೋಯ್ತು ಅಂದರೆ ಅದು ಫೈನಲ್ ಅಂತಲೇ ಲೆಕ್ಕ. ಅವರು ಎಷ್ಟೋ ತುಂಬ ಸಲ ಹೇಳ್ಕೊಂಡಿದ್ದಾರೆ. ಅಂದರೆ ಗರ್ಭಿಣಿಯಾಗಿದ್ದಾಗ ಅದನ್ನ ದಿಂಬೆಲ್ಲ ಇಟ್ಕೊಂಡು ಸ್ಪಂಜೆಲ್ಲ ಹೊಟ್ಟೆಗೆಲ್ಲ ಇಟ್ಕೊಂಡಾಗ ಎಷ್ಟೋ ಜನ ಬಂದು ಕೇಳಬೇಕಾದ್ರೆ ಎಷ್ಟು ತಿಂಗಳಂತ ಕೇಳಿದಾಗ ಎಷ್ಟು ತಿಂಗಳಂತ ಅಸಿಸ್ಟೆಂಟ್ ಡೈರೆಕ್ಟರ್ನ ಕೇಳಿದೆ, 8 ತಿಂಗಳಂತ ಹೇಳಿದೆ. ಇದೆಲ್ಲ ಫನ್ನಿ ಇನ್ಸಿಡೆಂಟೆಲ್ಲ ಹೇಳ್ಬಿಟ್ಟಿದ್ದಾರೆ. ಬಟ್ ಅವರ ಸಿನಿಮಾಗಳು ಅಂದರೆ ನಾನು ತುಂಬ ಎಮೋಷನಲಿ ಕನೆಕ್ಟ್ ಆಗ್ತದೆ. ಬಿಟ್ಟಿದ್ದೀನಿ ಎಷ್ಟೋ ಸರಿ ಸಿನಿಮಾಗಳು ಅವೆಲ್ಲ ನೋಡಿದಾಗ. ನಿಜವಾಗ್ಲೂ ಗ್ರೇಟ್. ಅವರ 100ನೇ ಸಿನಿಮಾ ಗೌಡ್ರು ಎಷ್ಟು ಎಮೋಷ್ನಲ್. ಲಾಸ್ಟಿಗೆ ಅವ್ರು ಸತ್ತೋಗ್ತಾರೆ, ತುಂಬ ಎಮೋಷನಲ್. ಇವತ್ತಿಗೂ ತೆಗೆದು ನೋಡಿ ಇನ್ಸ್ಟಾಗ್ರಾಮಲ್ಲಿ ಆ ಸಿನಿಮಾದ ಹಾಡು ಎಷ್ಟು ಬಳಸ್ಕೊತಾರೆ ಅಂದರೆ ಮದುವೆ ಆಗಿ ಹೋಗ್ತಾ ಇರೋ ಮದುಮಗಳನ್ನ ಕಳಿಸ್ಬೇಕಾದ್ರೆ. ಅಂದರೆ 2 ಇನ್ಸ್ಟಾಗ್ರಾಮಲ್ಲಿ ಮದುವೆ ಆದ ತಕ್ಷಣ 2-3 ಸಾಂಗ್ಗಳು ಬರುತ್ತೆ. ಮುತ್ತಣ್ಣ ಪಿ ಓದುವ ಅದೊಂದು ಬರುತ್ತೆ, ಅಣ್ಣ ತಂಗಿಯ ಮದುವೆ, ರವಿ ಮಾಮ ಸಿನಿಮಾ ಬರುತ್ತೆ, ನನ್ನ ತಂಗಿಯ ಮದುವೆ. ಅದು ಬಿಟ್ಟರೆ ಈ ಗೌಡ್ರ ಸಿನಿಮಾದಲ್ಲಿ ಎಮೋಷನಲ್ಸ್ ನಾನು ಹೇಳೋಕ್ಕೆ ಅಷ್ಟು ಕಾಟೇರದಲ್ಲೂ ಅಷ್ಟೇ. ಈ ಕಾಟೇರ ಒಂದೇ ಅಂತಲ್ಲ, ಎಲ್ಲ ಸಿನಿಮಾಗಳಲ್ಲೂ ಅಂದರೆ ಎಲ್ಲ ರೀತಿ ಪಾತ್ರಗಳಲ್ಲೂ. ಅಂದರೆ ಅವ್ರದ್ದು ರವಿಚಂದ್ರನ್ ಜೊತೆ ಆ್ಯಕ್ಟ್ ಮಾಡಿರೋ ರಸಿಕಾ ಸಿನಿಮಾದಲ್ಲೂ ಅಷ್ಟೇ ಒಂಥರ ಕಾಮಿಡಿಯಾಗಿ ಎಷ್ಟು ಚೆನ್ನಾಗಿತ್ತು. ಆಮೇಲೆ ಅವರು ರವಿಚಂದ್ರನ್ ಜೊತೆನೇ ಮಹಾತ್ಮ ಅಂತ ಸಿನಿಮಾ ಮಾಡಿದ್ರು. ಎಷ್ಟು ಒಂಥರ ಎಷ್ಟು ಚೆನ್ನಾಗಿದೆ ಗಂಡ ಹೆಂಡತಿ ಪಾತ್ರ. ಇದ್ರೆ ಹಂಗಿರ್ಬೇಕಪ್ಪ ಗಂಡ ಹೆಂಡತಿ ಅಂತ ಅನ್ಸುತ್ತೆ. ಅಷ್ಟು ಅಂದರೆ ಎಮೋಷನಲ್ ಎಲ್ಲ ರೀತಿ ಪಾತ್ರಗಳನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಹೀಗಾಗಿ ಈ ಅವರ 175ನೇ ಸಿನಿಮಾದ ಬಗ್ಗೆ ತುಂಬ ಕುತೂಹಲ, ನಿರೀಕ್ಷೆ ಈಗ ಆಲ್ರೆಡಿ ಇದೆ. ಇದೇ ಜೂನ್ 10ನೇ ತಾರೀಕು ಈ ಸಿನಿಮಾದ ಮುಹೂರ್ತ ನಡೆಯುತ್ತೆ. ಆ ಚಿತ್ರದ ನಿರ್ದೇಶಕರು ಬಂದು ರಾಕೇಶ್ ಸೋಮಣ್ಣ ಅಂತ ಅವರ ಪೂರ್ತಿ ಹೆಸರು. ಅವ್ರನ್ನ ಕೇಳಿದಾಗ ಇದು ಸಿನಿಮಾ ಬಂದು ಕಂಪ್ಲೀಟಾಗಿ ಒಂದು ಕಂಟೆಂಟ್ ಅಂಥದ್ದು ಒಂದು ವಿಷಯ ಬಂದು ಕಥಾವಸ್ತು ಬಂದು ಒಂದು ಅಮ್ಮನ ಪ್ರಧಾನ ಕಥೆ. ಹೀಗಾಗಿ ಮದರ್ ಸೆಂಟಿಮೆಂಟ್ ಸಿನಿಮಾ ಕಥೆ ಇದೆ. ಹೀಗಾಗಿ ಒಂದು ಚಿತ್ರರಂಗದ ಅಮ್ಮ ಅಂತಲೇ ಹೇಳ್ಬೋದು ಅವ್ರನ್ನ. ಹಿರಿಯ ನಟಿ ಶ್ರುತಿಯವರ ಈ ಸಿನಿಮಾದ ಮೂಲಕ ಅಭಿನಯ ಸರಸ್ವತಿ ಅಂತಲೂ ಕೂಡ ಅವರು ಬಿರುದನ್ನು ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಬಿ ಸರೋಜಿ ಅವರನ್ನು ಕೂಡ ಅಭಿನಯ ಸರಸ್ವತಿ ಅಂತಲೇ ಕರೀತಾರೆ. ಅವರು ಸುಮಾರು ವೇದಿಕೆಯಲ್ಲೂ ಕೂಡ ಶ್ರುತಿ ಅವ್ರನ್ನ ಅಭಿನಯ ಸರಸ್ವತಿ ಅಂತ ಕೇಳಿರೋದು ನಾನು ತುಂಬ ವಿಡಿಯೋಸ್ ನೋಡಿದ್ದೀನಿ. ಈ ಡಿಸರ್ವ್ ಆಲ್ಸೋ.
ಸೊ ಹೀಗಾಗಿ ನನಗಂತೂ ತುಂಬ ಇಷ್ಟ ಆಯಿತು. ಚಿತ್ರದ ಶೂಟಿಂಗ್ ಇನ್ನೂ ಶುರುವಾಗಬೇಕು, ಕಂಪ್ಲೀಟ್ ಎಲ್ಲ ಶುರು ಆಗುತ್ತೆ, ಹಂತ ಹಂತವಾಗಿ ಆ ಚಿತ್ರದ ಬಗ್ಗೆ ಹೇಳ್ತೀನಿ ಅಂತ ನಿರ್ದೇಶಕರು ಹೇಳಿದ್ದಾರೆ. ಸೊ ನನಗಂತೂ ತುಂಬ ಎಮೋಷನಲಿ ತುಂಬ ಇಷ್ಟ ಆಗ್ಬಿಡ್ತು. ಕತೆ ಗೊತ್ತಿಲ್ಲ, ಬಟ್ ಅದು ಮದರ್ ಸೆಂಟಿಮೆಂಟ್ ಇರೋದ್ರಿಂದ ನನಗೆ ತುಂಬ ಇಷ್ಟ ಆಗುತ್ತೆ. ಚಿತ್ರದ ಹೆಸರಿನ ಬಗ್ಗೆ ಕೂಡ ತುಂಬ ಕುತೂಹಲ ಇದೆ, ನೋಡಬೇಕು. ಸೊ ಹೀಗಾಗಿ ಶ್ರುತಿ ಅವರ ಎಮೋಷನಲ್ ಸಿನಿಮಾಗಳಾಗಿದ್ದರು, ಟಾಮ್ ಬಾಯ್ ಸಿನಿಮಾಗಳು, ಎಲ್ಲ ರೀತಿ ನನಗೆ ಅವರು ತುಂಬ ಕನೆಕ್ಟ್ ಆಗ್ತಾರೆ, ತುಂಬ ಇಷ್ಟ. ಇವಾಗಲೇ ಹೇಳ್ತಾ ಇದ್ದೀನಿ, ವೈಯಕ್ತಿಕ ಬದುಕು ನಮಗೆ ಬೇಕಾಗಿಲ್ಲ, ಸಿನಿಮಾ ಬದುಕಿನ ಬಗ್ಗೆ ಮಾತ್ರ ನಾನು ಮಾತಾಡ್ತಾ ಇರೋದು. ಹೀಗಾಗಿ ಕಾಮೆಂಟ್ಸ್ ಹಾಕೋರು ಅಷ್ಟೇ, ನನಗೆ ಪರ್ಸ್ನಲಾಗಿ ಮೆಸೇಜ್ ಮಾಡ್ತೀರಾ ಅಂದರೆ ಏನೋ ಒಂದು ಯಾವುದೋ ಒಂದು ವಿಷಯ ಮಾಡಿದಾಗ ತುಂಬ ಹರ್ಟಾಗಿ ಮಾತಾಡ್ತಾರೆ, ದಯವಿಟ್ಟು ಆ ಥರ ಮಾತಾಡಬೇಡಿ. ಸೊ ಶ್ರುತಿ ಅವರ ವಿಚಾರದಷ್ಟು, ಅವರ ಸಿನಿಮಾಗಳ ಬಗ್ಗೆ ಒಂದಿಷ್ಟು ನಿಮಗೆ ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.